ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರು. ಗ್ಯಾಸ್ ಸೋರಿಕೆಯಾಗಿ ಅಡುಗೆ ಸಿಲಿಂಡರ್ ಸ್ಫೋಟ, ಮನೆಯಲ್ಲಿದ್ದ ದಂಪತಿಗೆ ಸುಟ್ಟ ಗಾಯ. ಹಾಸನ ತಾಲೂಕಿನ ಕಬ್ಬತ್ತಿ ಗ್ರಾಮದಲ್ಲಿ ಘಟನೆ. ಪ್ರಸ್ತುತದಲ್ಲಿ ಹೆಣ್ಣು ಎಂದರೆ ಅವರೆಲ್ಲ ಸಬಲೆ, ಹೆಣ್ಣಿನ ಛಾಯೆ ಇಲ್ಲದೆ ಹೋದರೆ ಆ ಸಂಸಾರವೇ ಅಗೋಚರ. ಮಾಜಿ ಶಾಸಕ ಎಂಪಿ ಲಕ್ಷ್ಮೀನಾರಾಯಣ ಹೇಳಿಕೆ. ಯಗಚಿ ಜಲಾಶಯ ಭರ್ತಿಯಾದ ಹಿನ್ನೆಲೆ ಶಾಸಕ ಎಚ್.ಕೆ. ಸುರೇಶ್ ಜಲಾಶಯ ಪೂಜೆ ಸಲ್ಲಿಕೆ. ಮತ್ತು ನಗರಸಭೆಯಿಂದ ಕಟ್ಟಡಕೆರೆ ಮಾರುಕಟ್ಟೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ. ವಾರ್ತೆಗಳ ವಿವರ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರಿಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಸಲ್ಲಿಸಿದಂತ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ನಡೆಸಿತ್ತು. ಈ ಬಳಿಕ ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಲಯವು ಸೂರಜ್ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಅಂದಹಾಗೆ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಹಾಸನದ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಸಂಬಂಧ 2 ಪ್ರಕರಣಗಳು ದಾಖಲಾಗಿದ್ದವು. ಈ ಪ್ರಕರಣದಲ್ಲಿ ಜಾಮೀನು ನೀಡುವಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಅವರಿಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಸಂತ್ರಸ್ತರನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಭೇಟಿಯಾಗಬಾರದು. ಅರ್ಜಿದಾರರು ಇದೇ ರೀತಿಯ ಅಪರಾಧವನ್ನು ಮಾಡಬಾರದು. ಅರ್ಜಿದಾರರು ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು ಸೇರಿದಂತೆ ವಿವಿಧ ಷರತ್ತುಗಳನ್ನು ವಿಧಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಗ್ಯಾಸ್ ಸೋರಿಕೆಯಿಂದ ಮನೆ ಒಳಗೆ ಇದ್ದ ದಂಪತಿಗಳಿಗೆ ಸುಟ್ಟ ಗಾಯಗಳಾಗಿ ಮನೆಯ ವಸ್ತುಗಳು ಸುಟ್ಟು ಕರಕಲು ಆದ ಘಟನೆ ತಾಲೂಕಿನ ಕಬ್ಬತ್ತಿ ಗ್ರಾಮದಲ್ಲಿ ನಡೆದಿದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟದಲ್ಲಿ ಮನೆಯಲ್ಲಿದ್ದ ರಘು ಮತ್ತು ಭವ್ಯ ದಂಪತಿಗಳಿಗೆ ತೀವ್ರತರವಾದ ಗಾಯಗಳಾಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟವಾದ ರಭಸಕ್ಕೆ ಮನೆಯ ಹೆಂಚುಗಳು ಚೆಲ್ಲಾಪಿಲ್ಲಿಯಾಗಿ ಹಾರಿ ಹೋಗಿದೆ. ಮನೆ ಒಳಗೆ ಇದ್ದ ವಸ್ತುಗಳೆಲ್ಲ ಸಂಪೂರ್ಣ ಹಾನಿಯಾಗಿದೆ. ಸ್ಫೋಟವಾಗುವ ಕೆಲ ನಿಮಿಷಗಳ ಹಿಂದೆ ರಘು ಮತ್ತು ಭವ್ಯ ದಂಪತಿಗಳ ಮಕ್ಕಳು ಶಾಲೆಗೆ ತೆರಳಿದ್ದಾರೆ. ಏನಾದರೂ ಮನೆಯಲ್ಲಿಯೇ ಇದ್ದಿದ್ದರೆ ಭಾರೀ ಅನಾಹುತವೇ ಸಂಭವಿಸುತ್ತಿತ್ತು. ಗ್ರಾಮಸ್ಥರು ಎಲ್ಲ ಸೇರಿ ನಲ್ಲಿಗಳಲ್ಲಿ ನೀರು ಆನ್ ಮಾಡಿ ಬೆಂಕಿ ನಿಂದಿಸಲು ಮುಂದಾದರು. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರಸ್ತುತದಲ್ಲಿ ಹೆಣ್ಣು ಎಂದರೆ ಅಬಲೆಯಲ್ಲ ಸಬಲೆಯರು. ಈ ನಿಟ್ಟಿನಲ್ಲಿ ಹೆಣ್ಣಿನ ಛಾಯೆ ಇಲ್ಲದೆ ಹೋದರೆ ಆ ಸಂಸಾರವೇ ಅಗೋಚರವಾಗುತ್ತದೆ ಎಂದು ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ ತಿಳಿಸಿದರು. ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘ ಮತ್ತು ಜಿಲ್ಲಾ ನೇಕಾರ ಸಮುದಾಯಗಳ ಮಹಿಳಾ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 8ನೇ ವರ್ಷದ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಮತ್ತು ಜಿಲ್ಲಾ ನೇಕಾರ ಸಮುದಾಯಗಳ ಮಹಿಳಾ ಒಕ್ಕೂಟದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಹಿಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಅಬಲೆ ಎನ್ನುವ ಮಾತು ಕೇಳಿ ಬಂದಿದೆ. ಪ್ರಸ್ತುತದಲ್ಲಿ ಹೆಣ್ಣು ಎಂದರೆ ಅಬಲೆಯಲ್ಲ ಸಬಲೆಯರು ಎನ್ನುವುದನ್ನು ಹಾಸನದ ಮಹಿಳಾ ಒಕ್ಕೂಟ ತೋರಿಸಿದೆ. ಹೆಣ್ಣು ಎಂದರೆ ಸಮಾಜದಲ್ಲಿ ಒಂದು ಶಕ್ತಿ. ಹೆಣ್ಣು ಮನೆಯಲ್ಲಿ ಸಂಸಾರ ನಡೆಸುವಾಗ ತನ್ನ ಪಾತ್ರ ಹೆಚ್ಚು ಇರುತ್ತದೆ. ಹೆಣ್ಣಿನ ಛಾಯೆ ಇಲ್ಲದೆ ಹೋದರೆ ಖಂಡಿತವಾಗಿಯೂ ಸಂಸಾರ ಅಗೋಚರವಾಗಿರುತ್ತದೆ. ಹೆಣ್ಣಿನ ಶಕ್ತಿಯ ಮೂಲಕವೇ ಅನೇಕ ಕೆಲಸಗಳು ಆಗಿದೆ. ಮಹಿಳಾ ಸಂಘಟನೆ ಶಕ್ತಿಯುತವಾಗಿ ಬೆಳೆಯಬೇಕು ದೃಷ್ಟಿಯಲ್ಲಿ ಈ ಬಗ್ಗೆ ಚಿಂತನೆ ಮಾಡಲಾಗಿದೆ. ವಿಶೇಷವಾಗಿ ರಾಜ್ಯದಲ್ಲಿ ನಾವೆಲ್ಲ ಹಿಂದುಳಿದ ವರ್ಗಗಳಿಗೆ ಬರುತ್ತೇವೆ. ಹಿಂದುಳಿದ ವರ್ಗದಲ್ಲಿ 102 ಸಮಾಜಗಳು ಬರುತ್ತದೆ. ಒಟ್ಟು 197 ಸಮಾಜಗಳಲ್ಲಿ ನಮ್ಮ ನೇಕಾರ ಸಮಾಜದಲ್ಲಿ 29 ಸಮುದಾಯಗಳು ಬರುತ್ತದೆ. ಅಷ್ಟನ್ನು ಸೇರಿ ಒಟ್ಟಾಗಿ ಬೆಳೆಯುವ ವಾತಾವರಣ ತರುವ ಬಗ್ಗೆ ಚಿಂತನೆ ಮಾಡಿದಾಗ ಮಹಿಳಾ ಶಕ್ತಿಗೂ ಕೂಡ ಅವಕಾಶ ಕೊಡಬೇಕು ಎನ್ನುವ ಉದ್ದೇಶ ಹೊಂದಲಾಗಿದೆ ಎಂದು ಕಿವಿಮಾತು ಹೇಳಿದರು. ಆ ದೃಷ್ಟಿಯಿಂದ ಇವತ್ತಿನ ಒಂದು ಮಹಿಳಾ ಸಂಗತಿಗಳು 2 ವಿಷಯ. ಒಂದು ಕುರುಹಿನಶೆಟ್ಟಿ ಸಮಾಜದ ವತಿಯಿಂದ ನಡೀತಾ ಇರ್ತಕ್ಕಂಥ 8ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ನಮ್ಮ ಹಿಂದಿನ ದಿನಗಳಲ್ಲಿ ನಾವು ಮಾತನಾಡ್ತಾ ಇದ್ದಾಗ ಹೆಣ್ಣು ಒಂದು ಅಬಲೆ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಹೆಣ್ಣು ಅಬಲೆ ಅಲ್ಲ, ಸಬಲೆ ಅಂತಕ್ಕಂಥದ್ದನ್ನು ನೀವು ಹಾಸನ ಜಿಲ್ಲೆಯ ಮಹಿಳಾ ಒಂದು ಒಕ್ಕೂಟದ ವ್ಯವಸ್ಥೆ ಒಳಗಡೆ ಇವತ್ತಿನ ತೋರಿಸಿದೆ. ಯಾಕೆಂದ್ರೆ ಸಂಸಾರ ತಗುವಂಥ ಒಂದು ಸಂದರ್ಭಗಳಲ್ಲಿ ಹೆಣ್ಣಿನ ಛಾಯೆ ಇಲ್ಲದೆ ಹೋದರೆ ಖಂಡಿತವಾಗಿ ಕೂಡ ಆ ಸಂಸಾರ ಅಗೋಚರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಹೋಗ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಆ ತಾಯಿ ಮಾತೆ ಏನು ನಮಗೆ ಆಶೀರ್ವಾದ ಮೂಲಕ ಹೆಣ್ಣಿನ ಶಕ್ತಿಯ ಮೂಲಕ ಈ ಪ್ರಪಂಚದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಲ್ಲಿ ತೊಡಗ್ತಕ್ಕಂಥ ಒಂದು ವಿಚಾರವನ್ನು ತೆಗೆದುಕೊಂಡಾಗ, ಏಕೆಂದ್ರೆ ನಾನು ಕಳೆದ 25 ವರ್ಷಗಳಿಂದ ಮೊದಲು ದೇವಾಂಗ ಸಮಾಜದ ರಾಜ್ಯಾಧ್ಯಕ್ಷನಾಗಿ 10 ವರ್ಷ ಕೆಲಸ ಮಾಡಿ, ತದನಂತರ ನೇಕಾರ ಒಕ್ಕೂಟದಲ್ಲೂ ಕೂಡ 10 ವರ್ಷ ಕೆಲಸ ಮಾಡಿ, ಸಾಕು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಬೇರೆ ಬೇರೆಯವರಿಗೆ ಅವಕಾಶ ಕೊಡೋಣ ಅಂತಕ್ಕಂಥ ಒಂದು ವ್ಯವಸ್ಥೆ ನಾನು. ಆ ಹಿನ್ನೆಲೆಯಲ್ಲಿ ಏನು ನಾವು ನೇಕಾರ ಸಮುದಾಯಗಳ ಒಕ್ಕೂಟ ಮಾಡಿದ ನಂತರ
ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಪ್ರವಾಸವನ್ನು ಮಾಡೋದ್ರ ಮೂಲಕ ಮತ್ತೊಮ್ಮೆ ನಮ್ಮ ಜೊತೆಯಲ್ಲಿ ಒಂದು ಮಹಿಳಾ ಸಂಘಟನೆ ಶಕ್ತಿಯಾಗಿ ಬೆಳಿಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಚಿಂತನೆ ಮಾಡಿದಾಗ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಹಿಂದುಳಿದ ವರ್ಗಗಳಲ್ಲಿ ಬರ್ತಾರೆ. ಹಿಂದುಳಿದ ವರ್ಗಗಳಲ್ಲಿ 102 ಸಮಾಜಗಳು ಬರುತ್ತೆ. ಪ್ರವರ್ಗ 1ನಲ್ಲಿ 95 ಸಮಾಜ ಬರುತ್ತೆ. ಒಟ್ಟು 197 ಸಮಾಜಗಳಲ್ಲಿ ನಮ್ಮ ನೇಕಾರ ಸಮಾಜದ ನಾವು 29 ಸಮುದಾಯಗಳು ಬರ್ತವೆ. ಆ 29 ಸಮುದಾಯಗಳಲ್ಲಿ ಅಷ್ಟನ್ನೂ ಸೇರಿ ಒಟ್ಟಾಗಿ ಒಂದು ಬೆಳೆಯತಕ್ಕಂಥ ಒಂದು ವಾತಾವರಣದ ಮೂಲಕ ನಾವು ಚಿಂತನೆ ಮಾಡಿದಾಗ ಒಂದು ಮಹಿಳಾ ಶಕ್ತಿನೂ ಕೂಡ ನಾವು ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯವರೆಗೂ ಕೂಡ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅಷ್ಟು ಸಮುದಾಯದವರಿಗೂ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಒಂದೇ ಸಮುದಾಯ ನಾವು ಜೊತೆಲಿ ಇಟ್ಕೊಂಡ್ರೆ ಸಾಕಾಗಲ್ಲ. ಆ 29 ಸಮುದಾಯಗಳಲ್ಲೂ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 11 ಸಮುದಾಯ ಮಾತ್ರ ಸಿಕ್ಕಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅಧಿಕೃತ ದಾಖಲೆನಲ್ಲಿರ್ತಕ್ಕಂಥದ್ದು 29 ಇದ್ರೂ ಕೂಡ ನಮಗೆ ಪ್ರಾಕ್ಟಿಕಲ್ ಸಿಕ್ಕಿರ್ತಕ್ಕಂಥದ್ದು 11. ಕಾರ್ಯಕ್ರಮದಲ್ಲಿ ಕುರುಹಿನಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷ ಕಾಮಮೂರ್ತಿ ಅಬಾದಾಸ್, ಅಖಿಲ ಭಾರತ ಕುರುಹಿನಶೆಟ್ಟಿ ಮಹಿಳಾ ಸಂಘದ ಮಾಜಿ ಅಧ್ಯಕ್ಷೆ ದೇವಿಕಾ ಭೂಷಣ್, ಹಾಸನ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷೆ ಪ್ರೇಮ ರಂಗಶೆಟ್ಟಿ, ನೇಕಾರರ ಸಮುದಾಯಗಳ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ನಾಗವೇಣಿ, ರಾಜ್ಯ ನೇಕಾರ ಸಮುದಾಯಗಳ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಉಮಾ ಜಗದೀಶ್, ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಕೆಸಿ ಕೃಷ್ಣಶೆಟ್ಟಿ, ಸಂಘದ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೇಮಲತಾ ಇಂದ್ರೇಶ್, ಬೆಳ್ಳಿಚುಕ್ಕಿ ವೀರೇಂದ್ರ, ಯಶೋಧ ಟ್ರಸ್ಟ್ ಅಧ್ಯಕ್ಷ ವಾಣಿಶೆಟ್ಟಿ, ಡಾಕ್ಟರ್ ಶೈಲಜಾ ಉಪನ್ಯಾಸಕಿ, ಬಿಆರ್ ಮಾಲತಿ, ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘದ ಗೌರವಾಧ್ಯಕ್ಷೆ ಶ್ರುತಿ, ಉಪಾಧ್ಯಕ್ಷೆ ಉಪಸ್ಥಿತರಿದ್ದರು. ಸತತವಾಗಿ 1 ವಾರದಿಂದ ಬರುತ್ತಿರುವ ಮಳೆಯಿಂದಾಗಿ ಯಗಚಿ ಜಲಾಶಯ ಭರ್ತಿಯಾಗಿದ್ದು, ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಪೂಜೆ ಸಲ್ಲಿಸಿದರು. ಜಲಾಶಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಶಾಸಕನಾದ ನಂತರ ಪ್ರಥಮ ಬಾರಿಗೆ ಯಗಚಿಯ ಗಂಗಾಮಾತೆಗೆ ಪೂಜೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ನಮ್ಮ ತಾಲೂಕಿನ ರೈತರು ಜೀವನಾಡಿಯಾಗಿರುವ ಯಗಚಿ ಜಲಾಶಯವು ಭರ್ತಿಯಾಗಿದ್ದು, ಇದು ಸಾಂಪ್ರದಾಯಿಕವಾಗಿ ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಸುಮಾರು 500 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿದ್ದು, ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ವಿವಿಧ ಮಠಾಧೀಶರು, ರೈತಾಪಿ ವರ್ಗದವರ ಜೊತೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುವ ಕೆಲಸ ಮಾಡಲಾಗುವುದು. ಕಳೆದ ವರ್ಷ ಅರೆಬರಗಾಲ ಬಂದ ಹಿನ್ನೆಲೆಯಲ್ಲಿ ರೈತರ ಒತ್ತಡಕ್ಕೆ ಮಣಿದು ನೀರನ್ನು ಕಾಲುವೆ ಮೂಲಕ ಹರಿಸಲಾಗಿತ್ತು. ಮುಂದಿನ ದಿನಗಳಲ್ಲಿ ಹರಿಯುವ ನೀರನ್ನು ಮಾದಿಹಳ್ಳಿ ಹೋಬಳಿ ಹಾಗೂ ತಾಲೂಕಿನ ಕೆಲ ಕೆರೆ ಕಟ್ಟಡಗಳು ತುಂಬಿದ ನಂತರ ಬೇರೆ ಕಡೆ ಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಮುಂದಿನ ವಾರದಿಂದ ಹಾಲ್ತೂರೆ ಏತ ನೀರಾವರಿಗೆ ಚಾಲನೆ ನೀಡಲಾಗುವುದು. ಈ ಮಳೆ ಅವಘಡದಲ್ಲಿ ಯಾವುದೇ ರೀತಿಯ ಮನೆ ಜಾನುವಾರುಗಳಿಗೆ ತೊಂದರೆಯಾದಲ್ಲಿ ಕೂಡಲೇ ಅವರಿಗೆ ನೆರವು ನೀಡುವ ಕೆಲಸವನ್ನು ತಾಲೂಕು ಆಡಳಿತ ತುರ್ತು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ಹೇಳಿದರು. ಪ್ರಥಮವಾಗಿ ಚನ್ನಕೇಶ್ವರ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ ವರುಣದೇವನ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ವಿಶೇಷವಾಗಿ ಇವತ್ತು ಸಾಂಪ್ರದಾಯಿಕವಾಗಿ ನೀರಿನ ಒತ್ತಡ ಜಾಸ್ತಿ ಇರೋದ್ರಿಂದ ಸಾಂಪ್ರದಾಯಿಕವಾಗಿ ಇವತ್ತು ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿವಸಗಳಲ್ಲಿ ಸಾಮಾನ್ಯ ಉಸ್ತುವಾರಿ ಸಚಿವರನ್ನ, ಮಠಾಧೀಶರುಗಳನ್ನ, ಈ ಒಂದು ಬೇಲೂರಿನ ತಾಲೂಕಿನ ಎಲ್ಲ ಹಿರಿಯರನ್ನ ಮತ್ತು ಕಿರಿಯರನ್ನೆಲ್ಲ ಕರೆದುಬಿಟ್ಟು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ನೀರನ್ನು ಹರಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಇವತ್ತು ಕಳೆದ ಬಾರಿ ನೀರು ತುಂಬಿರಲಿಲ್ಲ, ಆದರೂ ಸಹ ತುಂಬ ಸಮಸ್ಯೆಗಳಲ್ಲಿ ನಮ್ಮ ರೈತರುಗಳು ಇದಾಗಿತ್ತು. ಆದರೆ ಇವತ್ತು ವರುಣ ಆಶೀರ್ವಾದವನ್ನು ಮಾಡಿದ್ದಾನೆ. ಇವತ್ತು ನಾಳೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಏನು ಈ ಭಾಗದಿಂದ ಹೋಗ್ತಕ್ಕಂಥ ನೀರು ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಮಾದಿಹಳ್ಳಿ ಹೋಬಳಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಕಟ್ಟೆಗಳನ್ನ ತುಂಬಿಸಲಿಕ್ಕೆ ಈಗಾಗಲೇ ಬುಧವಾರದಿಂದ ಆಲ್ತರೆ ನಮ್ಮ ಏನು ಏತ ನೀರಾವರಿ ಇದೆ ಅಲ್ಲಿ ನೀರೆತ್ತಕ್ಕಂಥ ಕೆಲಸಕ್ಕೂ ಸಹ ಚಾಲನೆ ಕೊಡ್ತಕ್ಕಂಥದ್ದಾಗುತ್ತೆ. ಹಳೆಬೀಡು ಕೆರೆ, ದ್ವಾರಸಮುದ್ರ ಕೆರೆ, ಅಡಗೂರು ಕೆರೆ, ಹಾಗೆ ಹಲವಾರು ಕೆರೆಗಳು, ಈ ಭಾಗದ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದಕ್ಕೂ ಸಹ ಅಧಿಕಾರಿಗಳಿಗೆ ಈಗಾಗಲೇ ಮೊನ್ನೆಯಿಂದಲೂ ಸೂಚನೆಯನ್ನು ಕೊಟ್ಟಿದೆ. ಮಿಷನರೀಸು ಮತ್ತೊಂದೇನಾದರೂ ಸಮಸ್ಯೆಲಿದ್ದರೆ ಅದನ್ನು ಸರಿಪಡಿಸಿ ಫಸ್ಟು ನಮ್ಮ ಕೆರೆಗಳನ್ನ ಏನು ವರುಣ ಆಶೀರ್ವಾದ ಮಾಡಿದ್ದಾನೆ, ವರುಣ ಆಶೀರ್ವಾದ ಮಾಡೋದಾದರೆ ನಮ್ಮ ಕ್ಷೇತ್ರದ ಜನತೆ ಸಮೃದ್ಧಿಯಾಗಿರಬೇಕು. ನಮ್ಮ ಬೋರ್ವೆಲ್ಗಳಲ್ಲಿ ಮತ್ತು ಬೆಳೆಗಳಿಗೆ, ದನಕರುಗಳಿಗೆ ಬರುವ ಮುಂದಿನ ವರ್ಷದವರೆಗೂ ಸಹ ಸಂಪೂರ್ಣವಾದಂಥ ನೀರಿರಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾಗಿ ರೀಚಾರ್ಜ್ ಆಗಲಿಕ್ಕೆ ಬೋರ್ವೆಲ್ಗಳಿಗೆ ಬೇಸಿಗೆಯಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೂ ಸಹ ಇದೊಂದು ನಾಂದಿಯಾಗುತ್ತೆ. ಹಾಗಾಗಿ ಈ ಸಲ ವಿಶೇಷವಾಗಿ ನಮ್ಮ ಕೆರೆಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನ ನಮ್ಮ ಅಧಿಕಾರಿಗಳು ಸಂಪೂರ್ಣವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು
ಮಾಡಿ ಮುಂದಿನ ಕೇವಲ ಇನ್ನೊಂದು ವಾರ 15 ದಿವಸಗಳಲ್ಲಿ ಸೆಷನ್ ಮುಗಿದ ನಂತರ ಸನ್ಮಾನ್ಯ ಮತ್ತೆ ನಮ್ಮ ಉಸ್ತುವಾರಿ ಸಚಿವರನ್ನ ಸಾಧ್ಯವಾದರೆ ನೀರಾವರಿ ಸಚಿವರಿಗೂ ಸಹ ಆಹ್ವಾನವನ್ನು ಕೊಡ್ತೀವಿ. ಮತ್ತು ಮಠಾಧೀಶರುಗಳು ಈ ಭಾಗದ ಎಲ್ಲ ಮಠಾಧೀಶರುಗಳು ಆಹ್ವಾನವನ್ನು ಕೊಟ್ಟು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿ ಈ ಬೇಲೂರು ಏನಿವತ್ತು ಯಗಚಿ ಅಂತಕ್ಕಂಥದ್ದು ಬೇಲೂರಿಗೆ ಒಂದು ಕಳಸ, ಆ ಕಳಸಕ್ಕೆ ನಾಂದಿಯನ್ನು ಆಡ್ತಕ್ಕಂಥ ಕೆಲಸನ ನಮ್ಮ ಇಲಾಖೆ ಮತ್ತು ನಮ್ಮೆಲ್ಲ ಹಿರಿಯರು ನಮ್ಮ ಕಾರ್ಯಕರ್ತರ ಬಂಧುಗಳು ಎಲ್ಲರೂ ಮಾಡ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಮಮತಾ, ಯಗಚಿ ಕಾರ್ಯಪಾಲಕ ಇಎಇ ಪುನೀತ್, ರಾಜೇಶ್, ಶಿವಕುಮಾರ್, ಪ್ರವೀಣ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್, ಅರುಣ್ ಕುಮಾರ್ ಹಾಜರಿದ್ದರು. ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವ ಅಂಗಡಿ ಮಾಲೀಕರು ಜಾಗ ಒತ್ತುವರಿ ಮಾಡಿದ ದೂರಿನ ಹಿನ್ನೆಲೆಯಲ್ಲಿ ನಗರಸಭೆ ವತಿಯಿಂದ ತೆರವು ಕಾರ್ಯಾಚರಣೆ ಮಾಡಿದ್ದಲ್ಲದೆ ಸ್ವಚ್ಛತೆ ಇಲ್ಲದೆ ನೀರು ನಿಲ್ಲಲು ಅವಕಾಶ ಮಾಡಿಕೊಟ್ಟ ಅಂಗಡಿಯ ಸಾಮಾನುಗಳನ್ನು ತೆರವು ಮಾಡಿದ ಘಟನೆ ನಡೆದಿದೆ. ವ್ಯಾಪಾರ ಮಾಡಲು ನಗರಸಭೆಯಿಂದ ನೀಡಿರುವ ಜಾಗಕ್ಕಿಂತ ಹೆಚ್ಚಿನ ಜಾಗವನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿದ್ದು, ಇದರಿಂದ ಸಾರ್ವಜನಿಕರು ಓಡಾಡಲು ಮತ್ತು ವಾಹನ ಚಾಲನೆ ಮಾಡುವುದಕ್ಕೆ ಸಮಸ್ಯೆ ಆಗುತ್ತಿತ್ತು. ಈ ಬಗ್ಗೆ ನಗರಸಭೆಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸೋಮವಾರದಂದು ನಗರಸಭೆ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳೊಂದಿಗೆ ತೆರವು ಕಾರ್ಯಾಚರಣೆ ಮಾಡಿದ್ದಲ್ಲದೆ ವ್ಯಾಪಾರಸ್ಥರಿಗೆ ಎಚ್ಚರಿಕೆ ಕೂಡ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಪರಿಸರ ಇಂಜಿನಿಯರ್ ವೆಂಕಟೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರಸಭೆಯ ಪೌರ ಕಾರ್ಮಿಕರು ಹಾಸನದ ಸ್ವಚ್ಛತೆಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಾರ್ವಜನಿಕರ ಸಹಕಾರ ಇಲ್ಲದೆ ಯಾವ ಸಾಧನೆ ಮಾಡಲು ಸಾಧ್ಯವಿಲ್ಲ. ಮಳೆ ಹೆಚ್ಚಾಗಿರುವುದರಿಂದ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದೆ. ಮಾರ್ಕೆಟ್ ಭಾಗದಲ್ಲಿ ಕಸದ ಯಾರೂ ಸ್ವಚ್ಛತೆ ನಿರ್ವಹಣೆ ಮಾಡದೇ ಇರುವುದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿದೆ. ಕಟ್ಟಿನಕೆರೆ ಮಾರ್ಕೆಟ್ ಭಾಗದಲ್ಲಿ ನಗರಸಭೆ ವತಿಯಿಂದ ಪರಿಶೀಲನೆ ಮಾಡಿದ ವೇಳೆ ಕೊಳೆತು ನಾರುತ್ತಿರುವ ಕಸದ ರಾಶಿ ಹೆಚ್ಚು ಕಂಡು ಬಂದಿದೆ. ಇನ್ನು ಟೈರು ಸೇರಿದಂತೆ ಇತರ ವಸ್ತುಗಳಲ್ಲಿ ನೀರು ಸಂಗ್ರಹವಾಗಲು ಸ್ಥಳ ಇರುವುದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಈ ಮಾರ್ಕೆಟ್ನನ್ನು ಸ್ವಚ್ಛತೆ ಮಾಡುವುದರ ಜೊತೆಗೆ ವ್ಯಾಪಾರಸ್ಥರು ತಮ್ಮ ಅಂಗಡಿಯನ್ನು ಒತ್ತುವರಿ ಮಾಡಿದ್ದು, ಇದರಿಂದ ಸಾರ್ವಜನಿಕರ ಓಡಾಟಕ್ಕೆ ಮತ್ತು ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಇನ್ನು ಮುಂದೆ ಸಾರ್ವಜನಿಕರು ನಗರದ ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡಬೇಕು. ನಗರದ ವಿವಿಧ ಕಡೆ ತಮ್ಮ ಜಾಗಕ್ಕಿಂತ ಹೆಚ್ಚಿನ ಜಾಗವನ್ನು ಅತಿಕ್ರಮ ಮಾಡಿರುವುದು ಕೇಳಿ ಬಂದಿದ್ದು, ನಮಗೆ ಏನಾದರೂ ಕಂಡು ಬಂದರೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕೊಡದೆ ಎಲ್ಲವನ್ನೂ ತೆರವು ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದಾಗಿ ಎಚ್ಚರಿಕೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಾಸನ ನಗರಸಭೆಯಿಂದ ನಗರದ ಸ್ವಚ್ಛತೆಗೆ ನಮ್ಮ ಪೌರ ಕಾರ್ಮಿಕರು ಎಷ್ಟೇ ಪ್ರಯತ್ನ ಮಾಡಿದರೂ ಸಾರ್ವಜನಿಕರ ಸಹಕಾರ ಇಲ್ಲದೆ ನಾವು ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ಮಳೆ ವಿಪರೀತ ಆಗಿರೋದ್ರಿಂದ ನೀರು ಮತ್ತು ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣ ಆಗ್ತಾ ಇದೆ. ಆಮೇಲೆ ಕಸದ ಸಮಸ್ಯೆ ಒಂದು ಸ್ವಲ್ಪ ಜಾಸ್ತಿ ಮಾರ್ಕೆಟ್ ಏರಿಯಾದಲ್ಲಿ ಯಾರು ಸ್ವಚ್ಛತೆಯನ್ನು ನಿರ್ವಹಣೆ ಮಾಡದೇ ಇರೋದ್ರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿರುತ್ತದೆ. ಈ ದಿನ ನಾವು ಇಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸ್ವಚ್ಛತೆ ಮಾಡ್ಬೇಕಾದ್ರೆ ಎಲ್ಲ ಫುಲ್ಲು ಎಲ್ಲ ಕಸದ ರಾಶಿ ಜಾಸ್ತಿ ಇದೆ. ಕೊಳೆತು ಅದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣ ಆಗಿರ್ತದೆ. ಅದರಿಂದ ನಾವು ಇವತ್ತು ಸ್ವಚ್ಛತೆ ಮಾಡಿ ಮಾರ್ಕೆಟನ್ನು ಮತ್ತು ಒತ್ತುವರಿ ಏನಿತ್ತು ಸಾರ್ವಜನಿಕರ ಓಡಾಟಕ್ಕೆ ಮತ್ತು ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ವಿ. ಇನ್ನು ಮುಂದೆ ಸಾರ್ವಜನಿಕರು ನಗರದ ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡಿ, ನಮ್ಮ ನಗರಸಭೆಯವರಿಗೆ ಸಹಕಾರ ಮಾಡಿ ಸ್ವಚ್ಛತೆಗೆ ಒಂದು ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಎಲ್ಲ ಒತ್ತುವರಿ ಮಾಡ್ಕೊಂಡು ಮುಂದೆ ಬಂದಿದ್ದಾರೆ. ಈ ದಿನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ಅರ್ಧ ರೋಡ್ಗೆ ಹಾಕಿದ್ರಲ್ಲೆಲ್ಲ ಅದೆಲ್ಲ ನಾವು ಈ ದಿನ ತೆರವು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೂ ಸುಮಾರು ಸಲ ಹೇಳಿದ್ವಿ ಮುಂದೆ ಬರಬಿಡಿ ಅಂತ. ಇನ್ನು ಮುಂದೆ ಇದೇ ರೀತಿ ಮುಂದುವರೆದ್ರೆ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆ ಕೊಡದೆ ನಾವು ಏನಿಟ್ಟಿದ್ದಾರೆ ಅದನ್ನೆಲ್ಲ ಖಾಲಿ ಮಾಡಿ ತೆರವು ಮಾಡ್ತೀವಿ. ಈ ಸಂದರ್ಭದಲ್ಲಿ ನಗರಸಭೆ ಆರೋಗ್ಯಾಧಿಕಾರಿ ಆದಿಶ್ ಕುಮಾರ್, ಪ್ರಸಾದ್, ಚೇತನ್, ಮಂಜುನಾಥ್ ಹಾಜರಿದ್ದರು. ಹಾಸನ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿಗಳ ಕಚೇರಿ, ಬ್ರೈನ್ ಹೆಲ್ತ್ ಕ್ಲಿನಿಕ್, ರಾಜ್ಯ ಮೆದುಳಿನ ಆರೋಗ್ಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮೆದುಳಿನ ದಿನ ಜಾಥಾವನ್ನು ಏಮ್ಸ್ ನಿರ್ದೇಶಕರಾದ ರಾಜಣ್ಣ ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು. ಏಮ್ಸ್ ನಿರ್ದೇಶಕರಾದ ರಾಜಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ, ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ವಿಶ್ವ ಮೆದುಳಿನ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಈ ಜಾಥಾದ ಮೂಲಕ ಎಲ್ಲ ನಾಗರಿಕರಿಗೆ ಮೆದುಳಿನ ಆರೋಗ್ಯದ ಕುರಿತು ತಿಳುವಳಿಕೆ ನೀಡಲಾಗುತ್ತಿದೆ. ಹೆಚ್ಚಾಗಿ ಮೊಬೈಲ್ ಬಳಕೆ ಹಾಗೂ ಇತರ ಹವ್ಯಾಸಗಳಿಂದ ವಿದ್ಯಾರ್ಥಿಗಳು ಮಾನಸಿಕವಾಗಿ ಬಳಲುತ್ತಿದ್ದಾರೆ. ಯಾವುದೇ ಹವ್ಯಾಸವನ್ನು ನಿಯಮಿತವಾಗಿ ಪಾಲಿಸಿದರೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಹೇಳಿದರು. ಜಾಥಾದಲ್ಲಿ ಜನಗಳಿಗೆ ಮತ್ತು ಎಲ್ಲ ನಾಗರಿಕರಿಗೆ ಮೆದುಳಿನ ಆರೋಗ್ಯದ ಕುರಿತು ಆರೋಗ್ಯದ ಕುರಿತು ತಿಳುವಳಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇದರಿಂದ ಸ್ಟ್ರೋಕ್ ಮತ್ತು ಮರವಿನ ಕಾಯಿಲೆಗಳಾದ ಆಲ್ಝೈಮರ್ ಡಿಸೀಸು, ಮೆನಿಂಜೈಟಿಸ್ ಈ ಥರ ಕಾಯಿಲೆಗಳನ್ನು ನಾವು ಕಾಯಿಲೆಗಳಿಂದ ಮುಕ್ತಿಗೊಳಿಸಬಹುದು ಅಥವಾ ತಡೆ ಹಿಡಿಯುವ
ಮೂಲಕ ಈ ಕಾರ್ಯಕ್ರಮದಿಂದ ಸಹಾಯ ಆಗುತ್ತೆ ಅಂತ ಅಂದುಕೊಂಡು. ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ ಮಾತನಾಡಿ, ಮೆದುಳಿನಲ್ಲಿ ಉದ್ಭವಿಸುವ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ಲಭ್ಯವಿದ್ದು ಪ್ರಾರಂಭದಲ್ಲೇ ಚಿಕಿತ್ಸೆ ನೀಡುವುದರಿಂದ ವ್ಯಕ್ತಿ ಆರೋಗ್ಯ ಕಾಪಾಡಬಹುದಾಗಿದೆ. ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಸಮಾಜದಲ್ಲಿ ಉತ್ತಮವಾಗಿ ಜೀವನ ಸಾಗಿಸಬಹುದು ಎಂದರು. ಮೆದುಳಿನ ಹಲವಾರು ತೊಂದರೆಗಳಿಗೆ ಚಿಕಿತ್ಸೆಯನ್ನ ನೀಡ್ತಾರೆ. ಅದ್ರ ಜೊತೆಗೆ ಏನು ಇನಿಷಿಯಲ್ ಸ್ಟೇಜ್ ಅಲ್ಲೇ ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆ ನೀಡೋದ್ರಿಂದ ಅದರ ಒಂದು ಲಾಂಗ್ ಟರ್ಮ್ ಪರಿಣಾಮ ಕಡಿಮೆ ಆಗುತ್ತೆ ಹಾಗೂ ವ್ಯಕ್ತಿ ಆರೋಗ್ಯವಾಗಿರ್ಲಿಕ್ಕೆ ಬಹಳ ಸಹಕಾರಿಯಾಗಿರುತ್ತೆ. ಇದರ ಸದುಪಯೋಗನ ನಮ್ಮ ಎಲ್ಲ ಏನು ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರು ಪಡ್ಕೊಂಡ್ರೆ ಸಮಾಜಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಅವರಿಗೂ ಸಹ ನೋಡಲ್ ಅಧಿಕಾರಿ ನಾಗೇಶ್ ಆರಾಧ್ಯ ಮಾತನಾಡಿ, ಹಾಸನ ವೈದ್ಯಕೀಯ ವಿದ್ಯಾಲಯದಲ್ಲಿ ಕಳೆದ 8 ತಿಂಗಳ ಹಿಂದೆ ವಿಶೇಷವಾಗಿ ಪ್ರಾರಂಭಿಸಿದ್ದು, ಇದರಲ್ಲಿ ಓರ್ವ ತಜ್ಞ ವೈದ್ಯರು ಹಾಗೂ ಮತ್ತೋರ್ವರು ಇರುತ್ತಾರೆ. ಒಬ್ಬ ಸೈಕಾಲಜಿಸ್ಟ್, ಪ್ರೋಗ್ರಾಂ ಮ್ಯಾನೇಜರ್ ಹಾಗೂ ಇತರರು ಇರುತ್ತಾರೆ. ಇವರೆಲ್ಲರ ಸಹಯೋಗದಲ್ಲಿ ಪ್ರತ್ಯೇಕವಾಗಿ ಸ್ಟ್ರೋಕ್ಗೆ ಮತ್ತು ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ವಿಶೇಷವಾಗಿ ಮೆಡಿಕಲ್ ಚಿಕಿತ್ಸೆ ಅಲ್ಲದೆ ಕೌನ್ಸೆಲಿಂಗ್ ರೂಪದಲ್ಲಿ ಇರಬಹುದು. ಅವರಿಗೆ ವಿಶೇಷವಾದ ಪರಿಕರದೊಂದಿಗೆ ಚಿಕಿತ್ಸೆ ಕೊಡುವುದನ್ನು ಹಿಮ್ ಸಹಯೋಗದಲ್ಲಿ ಕೊಠಡಿ ಸಂಖ್ಯೆ 1ನೇ ಮಹಡಿ 113D ಯಲ್ಲಿ ಮೆಡಿಸಿನ್ನೊಂದಿಗೆ ಚಿಕಿತ್ಸೆ ಕೊಡಲಾಗುತ್ತಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಒಂದು ಬ್ರೈನ್ ಹೆಲ್ತ್ ಕಬಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ ಹೇಳ್ಬಿಟ್ಟು ಇದನ್ನ ನಿಮ್ಯಾನ್ಸ್ನವರ ಸಹಯೋಗದೊಂದಿಗೆ ನಮ್ಮ ಹಾಸನ ವೈದ್ಯಕೀಯ ವಿದ್ಯಾಲಯದಲ್ಲಿ ಕಳೆದ ಹೆಚ್ಚು ಕಮ್ಮಿ ಒಂದು 8 ತಿಂಗಳ ಹಿಂದೆನೆ ಒಂದು ವಿಶೇಷವಾಗಿ ಪ್ರಾರಂಭಿಸಿದ್ವಿ. ಇದರಲ್ಲಿ ಆಕ್ಚುಲಿ ಒಬ್ಬರು ವಿಶೇಷವಾದ ತಜ್ಞ ವೈದ್ಯರು, ನ್ಯೂರಾಲಜಿಸ್ಟ್ ಒಬ್ರು ಇರ್ತಾರೆ. ಈಗ ಸದ್ಯಕ್ಕೆ ವೇಕೆಂಟ್ ಇದೆ. ಮೆಡಿಸಿನ್ ಇವರೇ ಒಬ್ರು ಮಾಡ್ತಿದ್ದಾರೆ. ಅದಲ್ಲದೆ ಒಬ್ರು ಸೈಕಾಲಜಿಸ್ಟ್ ಇರ್ತಾರೆ, ಪ್ರೋಗ್ರಾಮ್ ಮ್ಯಾನೇಜರ್ ಇರ್ತಾರೆ, ಒಬ್ರು ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಮತ್ತೆ ಸ್ಪೀಚ್ ಥೆರಪಿಸ್ಟ್ ಕೂಡ ಇರ್ತಾರೆ. ಇವ್ರು ಎಲ್ಲರ ಒಂದು ಸಹಯೋಗದೊಂದಿಗೆ ನಾಟ್ ಓನ್ಲಿ ನಮ್ಮ ಏನು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಇರೋರು ಮಾತ್ರ ಅಂತಲ್ಲ, ನಮ್ಮ PHC ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು, ಪ್ರತಿಯೊಬ್ರು ಕೂಡ ಇದರಲ್ಲಿ ಆಗ್ಲೇ ನಮ್ಮ ಡೈರೆಕ್ಟರು ಮತ್ತೆ ನಮ್ಮ DHO ಹೇಳ್ದಂಗೆ ಪರ್ಟಿಕ್ಯುಲರ್ ಆಗಿ ಸ್ಟ್ರೋಕ್ಗೆ ಸಂಬಂಧಪಟ್ಟ ಹಾಗೆ, ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಸಾಕಷ್ಟು ಈ ಪೋಸ್ಟ್ ಸ್ಟ್ರೋಕ್ ಸೀಕ್ವೆಲ್ ಏನ್ ಬರುತ್ತೆ ಅವ್ರನ್ನೆಲ್ಲವನ್ನು ವಿಶೇಷವಾಗಿ ಬರೀ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲದೇನೆ ಬೇರೆ ಕೌನ್ಸಿಲಿಂಗ್ ರೂಪದಲ್ಲಿರ್ಬೋದು ಅಥವಾ ಅವರಿಗೆ ವಿಶೇಷವಾದ ಪರಿಕರದೊಳಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಇರ್ಬೋದು, ಅದನ್ನು ಕೂಡ ಹಿಮ್ಸ್ ಅವ್ರ ಸಹಯೋಗದೊಂದಿಗೆ ಕೊಠಡಿ ನಂಬರು 113D ಮೊದಲನೇ ಮಾಡಿ ಮೆಡಿಸಿನ್ ಇದರಲ್ಲೇನೆ ಮಾಡ್ತಾ ಇದೀವಿ. ಇದರ ಸದುಪಯೋಗವನ್ನ ಪ್ರತಿಯೊಬ್ಬ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ವೈದ್ಯರು ಇರ್ಬೋದು, ಅವರ ಕಡೆ ಇದ್ದ ಯಾವುದೇ ಪೋಸ್ಟ್ ಸ್ಟ್ರೋಕ್ ಪೇಷಂಟ್ ಇರ್ಬೋದು, ಅವರನ್ನ ಇಲ್ಲಿ ನೇರವಾಗಿ ಕಳಿಸಿ ಅದರ ಸದುಪಯೋಗ ಪಡ್ಕೋಬೇಕು ಅಂತ. ಜಾಥಾದಲ್ಲಿ ಹಿಮ್ಸ್ ಮಾಜಿ ನಿರ್ದೇಶಕರಾದ ಸಂತೋಷ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಲೋಕೇಶ್, ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದ ರಾಘವೇಂದ್ರ, ಹಿರಿಯ ಕಲಾವಿದ BT ಮಾನವ ಉಪಸ್ಥಿತರಿದ್ದರು. ಶ್ರೀ ಗುರುಪೂರ್ಣಿಮೆ ಅಂಗವಾಗಿ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಕಳೆದ 1 ವಾರದಿಂದಲೂ ವಿವಿಧ ಕಾರ್ಯಕ್ರಮ ಜರುಗಿದ್ದು, ಶ್ರೀ ಸಾಯಿಬಾಬಾರವರ ಉತ್ಸವವು ಆಕರ್ಷಣೀಯ ಹೂವಿನ ಅಲಂಕಾರದೊಂದಿಗೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾತಂಡದೊಡನೆ ನಗರದ ಪ್ರಮುಖ ರಾಜ ಬೀದಿಗಳಲ್ಲಿ ಸಾಗಿತ್ತು. ಶ್ರೀ ಶಿರಡಿ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಕೂಡ ವಿಜೃಂಭಣೆಯಿಂದ ಶ್ರೀ ಗುರುಪೂರ್ಣಿಮಾ ಮಹೋತ್ಸವ ನೆರವೇರಿದೆ. ಕಳೆದ 8 ದಿನಗಳಿಂದಲೂ ಸಾಯಿಬಾಬಾರವರ ಮಂದಿರದಲ್ಲಿ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. 7 ದಿನಗಳ ಕಾಲ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ, ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದೆ. ಎಲ್ಲ ಭಕ್ತಾದಿಗಳು ಕೂಡ ಉತ್ಸಾಹದಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು, ವರುಣನು ಕೂಡ ಸ್ವಲ್ಪ ಬಿಡುವು ಮಾಡಿಕೊಟ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಬಾಬಾರವರ ಅನುಗ್ರಹದಿಂದ ಯಾವ ಸಮಸ್ಯೆ ಆಗದಂತೆ ಯಶಸ್ವಿಯಾಗಿ ನೆರವೇರಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶಿರಡಿ ಸಾಯಿಬಾಬಾ ಅವರವರ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಕೂಡ ವಿಜೃಂಭಣೆಯಿಂದ ಗುರುಪೂರ್ಣಿಮೆ ಮಹೋತ್ಸವ ನೆರವೇರಿದೆ. 8 ದಿನಗಳ ಕಾಲ ಬಾಬಾರವರ ಮಂದಿರದಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. 7 ದಿನಗಳ ಕಾಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಾಯಿ ಸಚ್ಚರಿತೆ ಪಾರಾಯಣ ಇರುತ್ತೆ. ಹಾಗೆ ಪ್ರತಿದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತು. ಹುಮ್ಮಸ್ಸಿನಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ವರುಣರಾಯ ಕೂಡ ನಮಗೆ ಸಹಕಾರ ಮಾಡಿದ್ದಾನೆ.
ಬಾಬಾರವರ ಅನುಗ್ರಹದಿಂದ ಉತ್ಸವ ಸಂಪೂರ್ಣವಾಗಿ ಎಲ್ಲಾ ರೀತಿ ಯಾವುದೇ ರೀತಿಯ ತೊಂದರೆ ಇಲ್ಲದ ಹಾಗೆ ಸಂಪನ್ನವಾಗುತ್ತೆ ಅನ್ನೋದು ನಮ್ಮೆಲ್ಲರ ಆಶಯ. ಕಾವೇರಿ ಮತ್ತು ಹೇಮಾವತಿ ನದಿಯಿಂದ ಆ ಭಾಗದ ಬಹುತೇಕ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಪ್ಪಿಸುವ ಸಲುವಾಗಿ ಲಕ್ಕೂರು, ಸೋಂಪುರ ಹಾಗೂ ಕಡಿಯಾರು ಬಳಿ ಏತ ನೀರಾವರಿ ಯೋಜನೆ ಸ್ಥಾಪಿಸಿ ಅನುಕೂಲ ಮಾಡಿಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಹೇಳಿದರು. ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ತುಂಬಿ ಹರಿಯುತ್ತಿರುವ ಪೂರ್ಣ ಕಾವೇರಿ ಹೊಳೆಗೆ ಶ್ರೀರಾಮೇಶ್ವರ ದೇವಾಲಯದ ವೈನಿ ಪುಷ್ಕರಣಿ ತಟದಲ್ಲಿ ಬಾಗಿನ ಅರ್ಪಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ಉತ್ತಮ ಮಳೆಯಾಗಿ ನದಿಗಳು ತುಂಬಿ ಹರಿದು ರೈತರಿಗೆ ಹಾಗೂ ನಾಡಿಗೆ ಒಳ್ಳೆಯದಾಗಿದೆ. ಆದರೂ ತಾಲೂಕಿನಲ್ಲಿ ಜೀವನದಿ ಕಾವೇರಿ ಹಾಗೂ ಹೇಮಾವತಿ ಹೊಳೆ ಹಾದು ಹೋದರೂ ಹೆಚ್ಚಿನ ಅನುಕೂಲವಾಗಿಲ್ಲ. ಈ ಭಾಗದ ರೈತರು ಜಮೀನುಗಳಿಗೆ ಸಮರ್ಪಕವಾಗಿ ನೀರುಣಿಸಲು ಸಾಧ್ಯವಾಗಿಲ್ಲ. ಪರಿಣಾಮವಾಗಿ ನದಿ ಮೇಲ್ಭಾಗದ ಸಾವಿರಾರು ಎಕರೆ ಸಾಗುವಳ್ಳಿ ಜಮೀನು ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿ ಅನ್ನದಾತರಿಗೆ ಅನ್ಯಾಯವಾಗುತ್ತಿದೆ. ರೈತರ ಹಿತದೃಷ್ಟಿಯಿಂದ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು. ಏನಾಗಿದೆ ಅಂತಂದರೆ, ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಇಬ್ಬರ ಹತ್ರನೂ ಹೋಗಿ ಸರಿ ನಾವು ನಮ್ಮ ತಾಲೂಕಿಗೆ ಈ ಥರ ಅನ್ಯಾಯ ಆಗ್ತಾಯಿದೆ, ಅದರಲ್ಲಿ ಕಾವೇರಿ ಹೇಮಾವತಿ ಎರಡರಿಂದಲೂ ಸಹ ನಮಗೆ ಹೆಚ್ಚಿಗೆ ಅನುಕೂಲ ಆಗ್ತಾ ಇಲ್ಲ, ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ. ಆಯಿತು, ಮುಂದೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಲಿಫ್ಟ್ ಸಹ ಮಾತಾಡಿದ್ವಿ, ಅದು ಗಮನಕ್ಕೆ ಬಂದಿದೆ. ಅದು ಈಗ 2 ಲಿಫ್ಟ್ ಇರಿಗೇಷನ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಒಂದು 2-3 ಲಿಫ್ಟ್ ಇರಿಗೇಷನ್ಗಳು ಆಗಬೇಕಾಗಿದೆ ಈ ಭಾಗದಲ್ಲಿ. ಇಲ್ಲಿಂದ ಒಂದು ಸೋಂಪುರಿಂದ ಆಚೆ ಒಂದು ಲಕ್ಕೂರು ಹತ್ರ ಒಂದು ಆಗಬೇಕಾಗಿದೆ, ಈ ಕಡೆ ನಮ್ಮ ಕಣಿಯಾರ್ ಮೇಲ್ಗಡೆ ಅಲ್ಲೊಂದು ಆಗಬೇಕಾಗಿದೆ. ಈ ಥರ ಆಗೋದ್ರಿಂದ ರೈತರುಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ಸರ್ಕಾರದಿಂದ ಮನವಿಯನ್ನು ತಗೊಂಡಿದ್ದೀವಿ. ಮುಂದೆ ಇನ್ನೂ ಸಹ ಈ ಒಂದು ಕಾರ್ಯದಲ್ಲಿ ನಿರತರಾಗಿರ್ತೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಜಿ ರಾಮೇಗೌಡ, ಶ್ರೀಶೈಲ, ಗೋವಿಂದರಾಜು, ಚಿಕ್ಕಣ್ಣ ಶೆಟ್ಟಿ, ಕಾಂತರಾಜು, ಗಣೇಶ್, ರವೀಂದ್ರ, ನಾಗರಾಜು, ಕುಮಾರ್, ಯೋಗಣ್ಣ, ಮಂಜು, ಸುಬ್ರಹ್ಮಣ್ಯ, ಸುರೇಶ್, ಪುಟ್ಟರಾಜು, ಮರಿತಮ್ಮನಹಳ್ಳಿ ಪ್ರಸನ್ನ, ಮಹೇಶ್, ರಂಗಸ್ವಾಮಿ, ಕೇಶವೇಗೌಡ, ಜಮೀರ್, ದೇವರಾಜೇಗೌಡ ಹಾಜರಿದ್ದರು. ಇದೀಗ ಜಾಹೀರಾತು. ಮುಚ್ಚಿದ ಬಾಗಿಲುಗಳು ವಿಶಾಲವಾಗಿ ತೆರೆಯುತ್ತವೆ. ನನ್ನನ್ನು ಸ್ವಾಗತಿಸೋಕೆ ನಾನು ತಲೆ ಎತ್ತಿ ನಡೆವಾಗ ಸಾವಿರಾರು ಕಂಗಳು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರತಿ ಹೊಗಳಿಕೆಯು ನನ್ನ ಬಳಿ ಹರಿದು ಬರುತ್ತದೆ. ನನ್ನನ್ನು ಮೆಚ್ಚಿಸೋಕೆ ಎಷ್ಟೇ ಜನ ಇದ್ದರೂ ಮಾತು ನನ್ನ ಬಗ್ಗೆ ಮಾತ್ರ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666.
Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಪರಮಪೂಜ್ಯ ಜಗದ್ಗುರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳ 50ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಗುರುಪೂರ್ಣಿಮೆಯನ್ನು ತಾಲೂಕು ಒಕ್ಕಲಿಗರ ಸಮುದಾಯ ಭವನದಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕ CH ಪ್ರಕಾಶ್, ನಮ್ಮ ಜಗದ್ಗುರುಗಳ ಹುಟ್ಟುಹಬ್ಬದ ಹಾಗೂ ಗುರುಪೂರ್ಣಿಮೆ ಅಂಗವಾಗಿ ಅವರಿಗೆ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸುತ್ತಾ, ಗುರುಗಳ ಆಶೀರ್ವಾದವಿಲ್ಲದೆ ಯಾವ ಕೆಲಸಗಳು ನಡೆಯುವುದಿಲ್ಲ. ಅದರಂತೆ ನಮ್ಮ ಪೂಜ್ಯರು ಶಿಕ್ಷಣ ಆರೋಗ್ಯಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ಬಡವರಿಗೆ ತಮ್ಮ ಜೀವನವನ್ನು ಮುಡಿಪಿಟ್ಟಿದ್ದಾರೆ. ಅದರಂತೆ ನಾವುಗಳು ಸಹ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕೆಂದರು. ನಮ್ಮ ಆದಿಚುಂಚನಗಿರಿಯ ಮಠದ ಪೀಠಾಧ್ಯಕ್ಷರಾಗಿರುವ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ 51ನೇ ಹುಟ್ಟುಹಬ್ಬವನ್ನು ನಮ್ಮ ಬೇಲೂರಿನ ಯುವಕರು, ತಾಲೂಕಿನ ಒಕ್ಕಲಿಗರ ಸಂಘದ ಮಹಿಳಾ ಅಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರುಗಳು, ಸದಸ್ಯರು ಎಲ್ಲರೂ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಅವರಿಗೆ ಶುಭವಾಗಲಿ. ನಮ್ಮ ಆದಿಚುಂಚನಗಿರಿ ಮಠ ಹಿಂದಿನ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೇಗೆ ಅಭಿವೃದ್ಧಿಯನ್ನು ಹೊಂದಿತು, ಅದೇ ರೀತಿ ಅಭಿವೃದ್ಧಿಯನ್ನು ಹೊಂದಲಿ. ನಮ್ಮ ಬೇಲೂರಿನಲ್ಲೂ ಅವರ ಮಠ ಇದೆ. ಆ ಮಠ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಬೆಳೆದು ಇಲ್ಲಿ ತಾಂತ್ರಿಕ ಕಾಲೇಜು, ಅನೇಕ ಕಾಲೇಜುಗಳು ಆಗಲಿ ಅಂತ, ಬೇಲೂರಿಗೆ ಅವರ ಕೊಡುಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ದೇವರನ್ನ ಕಾಲಭೈರವೇಶ್ವರನ ಬೇಡ್ತಾ
ಈ ಸಂದರ್ಭದಲ್ಲಿ ಯುವ ವೇದಿಕೆಯ ಅಭಿಗೌಡ, ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷೆ ಭಾರತಿ ಗೌಡ, ಗೌರವ ಅಧ್ಯಕ್ಷ ಮಾರುತಿ ಚಂದ್ರು, ಬೋಜೇಗೌಡ, ಸತೀಶ್, ಸುಮಂತ್, ಜೀವನ್, ಗಣೇಶ್, ವಿಶ್ವ, ರಂಜಿತ್, ಒಕ್ಕಲಿಗ ಮಹಿಳಾ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು. ಬೇಲೂರು ತಾಲೂಕು ಹಳೇಬೀಡು ಹೋಬಳಿಯ ಹೈದಳ್ಳಿ ಕಾವಲಿನ ಸರ್ವೆ ನಂಬರ್ 55ರ 2555 ಎಕರೆ ಜಮೀನನ್ನು ಬಡವರಿಗೆ ನೀಡಬೇಕೆಂದು ಅರಸೀಕೆರೆಯಿಂದ ಸಕಲೇಶಪುರದವರೆಗೆ ಪಾದಯಾತ್ರೆ ಕೈಗೊಂಡಿದ್ದೇನೆ ಎಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಎಚ್.ಆರ್. ಬೋಜರಾಜು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 2555 ಎಕರೆ ಜಮೀನಿಗೆ ಬಡವರು ಅರ್ಜಿ ಹಾಕಿಕೊಂಡಿದ್ದು, ಈ ಬಗ್ಗೆ ರಾಜ್ಯ ರೈತ ಸಂಘದ ವತಿಯಿಂದ ರಾಷ್ಟ್ರಪತಿ ಹಾಗೂ ಪ್ರಧಾನಿಯವರಿಗೆ ಭೇಟಿ ಮಾಡಿ ಅರ್ಜಿ ನೀಡಿದ್ದೆವು. ಅವರಿಂದಲೂ ಸಹ ಬಡವರಿಗೆ ಜಮೀನು ನೀಡಬೇಕೆಂದು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಲಿಖಿತ ಆದೇಶ ಕಳಿಸಲಾಗಿದೆ. ಮುಖ್ಯ ಕಾರ್ಯದರ್ಶಿಯವರಿಂದ ಹಾಸನ ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಯವರಿಗೆ ಆದೇಶ ಕಳಿಸಲಾಗಿದೆ. ಸಕಲೇಶಪುರ ಉಪವಿಭಾಗಾಧಿಕಾರಿಯವರ ವ್ಯಾಪ್ತಿಗೆ ಈ ಜಮೀನು ಇರುವುದರಿಂದ ಈ ವಿಚಾರವಾಗಿ ಸುಮಾರು 200 ಜನ ರೈತರು ಅರಸೀಕೆರೆಯಿಂದ ಸಕಲೇಶಪುರಕ್ಕೆ ಪಾದಯಾತ್ರೆ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಹೈದಳ್ಳಿ ಕಾವಲು ಸರ್ವೆ ನಂಬರ್ 55ರಲ್ಲಿ ಸುಮಾರು 2555 ಎಕರೆಯನ್ನು ಜಮೀನನ್ನು ಬಡವರಿಗೆ ಅರ್ಜಿ ಹಾಕಿದರೆ ಅವರಿಗೆ ಕೊಡಬೇಕು ಅನ್ನತಕ್ಕಂಥದ್ದು. ನಾವು ಫೆಬ್ರವರಿ 14ನೇ ತಾರೀಕು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ ಅವರಿಂದಲೂ ಕೂಡ ಲಿಖಿತವಾಗಿ ಪತ್ರಗಳು ಬಂದಿವೆ. ಬಡವರಿಗೆ ಇದ್ದರೆ ಕೊಡಿ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಆದೇಶ ಬಂದಿದೆ ಕರ್ನಾಟಕ ಸರ್ಕಾರದ ರೆವಿನ್ಯೂ ಇಲಾಖೆಗೆ. ಅವರು ಆದೇಶವನ್ನು ಮತ್ತು AC ಅವರಿಗೆ ಕಳಿಸಿದ್ದಾರೆ, DC ಅವರಿಗೆ ಕಳಿಸಿದ್ದಾರೆ. ಅದರ ಮೂಲಕವಾಗಿ ಬಡವರಿಗೆ ಮಾಡಿಕೊಡಲೇಬೇಕು ಅಂತೇಳಿ ರೈತರು ಅರಸೀಕೆರೆಯಿಂದ ಸಕಲೇಶಪುರದವರೆಗೆ ಪಾದಯಾತ್ರೆಯನ್ನು ಕೈಗೊಂಡು ಇವತ್ತು ಆಲೂರಲ್ಲಿ ಇದ್ದೀವಿ. ಆಲೂರಿನಲ್ಲಿ ನಮ್ಮ ಡೆಪ್ಯೂಟಿ ತಹಸೀಲ್ದಾರ್ ಅವರಿಗೂ ಕೂಡ ಮನವಿಯನ್ನು ಕೊಟ್ಟು ಮುಂದೆ ನಾಳೆ ಬೆಳಗ್ಗೆ ಇಲ್ಲಿ ವಾಸ್ತವ್ಯವನ್ನು ಹೂಡಿ ನಾಳೆ ಬೆಳಗ್ಗೆ ನಾವು ಹೋಗಿ 25ನೇ ತಾರೀಕು AC ಅವರಿಗೆ ಸಕಲೇಶಪುರಕ್ಕೆ ನಾವು ಮನವಿಯನ್ನು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಮನಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಂತಿ ನಗರದಲ್ಲಿ ವಿಪರೀತ ಗಾಳಿ ಮಳೆಗೆ ಮನೆಯ ಗೋಡೆ ಕುಸಿದ ಘಟನೆ ನಡೆದಿದೆ. ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶರತ್ ಮನೆಯಲ್ಲಿ ವಾಸವಿದ್ದರು. ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮನೆಯ ಗೋಡೆ ಕುಸಿತ ಕಂಡಿದೆ. ಈ ವೇಳೆ ಗ್ರಾಮದ ಯುವಕರು ಆಗಮಿಸಿ ಮಳೆಯಲ್ಲಿ ಅಗತ್ಯ ವಸ್ತುಗಳು ನೆನೆಯದಂತೆ ಕ್ರಮ ವಹಿಸಿ ನೊಂದ ಯುವಕನಿಗೆ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಯುವಕ ಕುಮಾರ್ ಮಾತನಾಡಿ, ತಂದೆ ತಾಯಿ ಇಲ್ಲದೆ ಏಕಾಂಗಿಯಾಗಿ ಜೀವನ ಸಾಗಿಸುತ್ತಿದ್ದ ಶರತ್ ಮನೆಯ ಗೋಡೆ ಕುಸಿದ ಪರಿಣಾಮ ವಾಸ ಮಾಡಲು ಯೋಗ್ಯವಿಲ್ಲದಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಆಗಮಿಸಿ ನೊಂದ ಯುವಕನಿಗೆ ಸೂಕ್ತ ನೆರವು ನೀಡಬೇಕು ಎಂದು ಹೇಳಿದರು. ಬೇಲೂರು ತಾಲೂಕು ಮಸೂರು ಗ್ರಾಮ ಶಾಂತಿನಗರ ಅಂತ ಹೇಳ್ಬಿಟ್ಟು ತುಂಬ ಬೆಳಗಿಂದ ಮಳೆ ಬಂದಿದೆ. ಮಳೆ ಗಾಳಿಯಿಂದ ಗೋಡೆ ಕುಸಿದೋಗಿದೆ. ದಯಮಾಡಿ ಗ್ರಾಮ ಪಂಚಾಯತರಾಗಲಿ ಒಂದು ಹೋಬಳಿ ಇದು ಎಲ್ಲ ಅಧಿಕಾರಿಗಳಾಗ ಬಂದು ವೀಕ್ಷಣೆ ಮಾಡಬೇಕು, ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಒಬ್ಬನೇ ಇರೋದು, ಅವನು ಹೊರಗಡೆ ಇರೋದ್ರಿಂದ ಏನು ಅನಂತ ಆಗಿಲ್ಲ, ತೊಂದರೆನೂ ಆಗಿಲ್ಲ. ಈಗ ಸದ್ಯ ಅರ್ಜೆಂಟ್ ಬಂದು ಈ ಮನೇಲಿ ಇರೋಕೆ ಅವನಿಗೆ ಕಷ್ಟ. ಹಿಂದೂ ಪಂಚಕದ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸುತ್ತಾರೆ ಎಂದು ಕರ್ನಾಟಕದ ಸುಪ್ರಸಿದ್ಧ ಹಿರಿಯ ಸಾಹಿತಿ ಕಾದಂಬರಿಕಾರ ನಾಗೇಶ್ ಕೌಡಿನ್ಯ ತಿಳಿಸಿದರು. ವ್ಯಾಸ ಪೂರ್ಣಿಮೆ ಅಂಗವಾಗಿ ಶ್ರೀ ಶಾರದಾಂಬ ಶಂಕರಾಚಾರ್ಯರ ದಿವ್ಯ ಸನ್ನಿಧಿಯಲ್ಲಿ ಏರ್ಪಡಿಸಿದ್ದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ದಾನವರಿಗೂ ಹಾಗೂ ದೇವತೆಗಳಿಗೂ ಸಹ ಒಬ್ಬ ಗುರು ಇರುತ್ತಾರೆ. ದಾನವರಿಗೆ ಗುರು ಶಂಕರಾಚಾರ್ಯ, ದೇವತೆಗಳ ಗುರು ಬೃಹಸ್ಪತಿ. ನಾವು ಸಂಕಲ್ಪ ಮಾಡಬೇಕಾದರೆ ಗುರುವಾರ ದಿನವನ್ನು ಗುರು ಬೃಹಸ್ಪತಿ ವಾಸರ ಯುಕ್ತಯಂ ಮತ್ತು ಶುಕ್ರವಾರ ದಿನವನ್ನು ಶುಕ್ರ ಭಾರ್ಗವಾಸರ ಯುಕ್ತಯಂ ಎಂದು ಹೇಳಬೇಕು. ಯಾರೇ ಆಗಲಿ ಶ್ರೀಪಾದ ಶ್ರೀ ವಲ್ಲಭರು ಮತ್ತು ಗುರು ನರಸಿಂಹ ಸರಸ್ವತಿ ಯತಿಗಳಾಗಲಿ, ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜ್ ಗುರುಗಳಾಗಲಿ ಅಥವಾ ತಂದೆ ತಾಯಿ ಆಗಿರಬಹುದು. ಒಟ್ಟಿನಲ್ಲಿ ಯಾರನ್ನು ನೀವು ನಂಬುತ್ತೀರೋ ಅವರನ್ನು ಕೊನೆಯವರೆಗೂ ಗುರು ಎಂದು ಆರಾಧನೆ ಮಾಡಬೇಕು. ಬಹುತೇಕ ಜನರು ಗುರುವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸುತ್ತಾರೆ. ತತ್ಸಪಥವಾಗಿ ವ್ಯಾಸರ ಬಗ್ಗೆ ಮತ್ತು ದಕ್ಷಿಣಾಮೂರ್ತಿ ಬಗ್ಗೆ ವಿವರಿಸುತ್ತಾ ಗುರುವಿನ ಮಹತ್ವ ಏನು ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ಶ್ರೀ ಶಾರದಾಂಬ ಶಂಕರಾಚಾರ್ಯರ ದಿವ್ಯ ಸನ್ನಿಧಿಯಲ್ಲಿ ಮಾತೆಯರಿಂದ ಸ್ತೋತ್ರ ಪಾರಾಯಣ ನಡೆಯಿತು. ಕಾರ್ಯಕ್ರಮದಲ್ಲಿ ಶಂಕರ ತತ್ವ ಪ್ರಚಾರ ಸಮಿತಿಯ ಸಂಚಾಲಕ ನ ಪಟ್ಟಾಭಿರಾಮ, ಅಧ್ಯಕ್ಷರಾದ ಭಗವಾನ್, ಟ್ರಸ್ಟಿಗಳಾದ ಶ್ರೀ ಶಿವಶಂಕರ ಶಾಸ್ತ್ರಿಗಳು, ಶ್ರೀ ಜಯರಾಮ್, ಅರ್ಚಕ ಗುರುಪ್ರಸಾದ್ ಹಾಜರಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಘಟಕಕ್ಕೆ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಅಡಗೂರು ಬಸವರಾಜ್ ಗೆಲುವು.
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಘಟಕಕ್ಕೆ 2024-29 ಅವಧಿಗೆ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಅಡಗೂರು ಬಸವರಾಜ್ ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಎಲ್ ರಾಜೇಗೌಡ ಘೋಷಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಅಡಗೂರು ಬಸವರಾಜ್, ವೀರಶೈವ ಲಿಂಗಾಯತ ಸಮಾಜ ನನಗೆ 653 ಮತಗಳನ್ನು ನೀಡಿದ್ದು 227 ಮತಗಳ ಅಂತರ ಗೆಲುವಿಗೆ ಕಾರಣವಾದ ಹಿನ್ನೆಲೆಯಲ್ಲಿ ಸಮಸ್ತ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಅಭಿನಂದನೆ ಜೊತೆಗೆ ನಮ್ಮ ಅವಧಿಯಲ್ಲಿ ಯಗಚಿ ಸೇತುವೆ ಬಳಿಯ ವೀರಶೈವ ಸಮುದಾಯ ಭವನ ನೆನಗುಂದಿಗೆ ಬಿದ್ದಿದೆ. ಶೀಘ್ರವೇ ಕಾಮಗಾರಿ ಆರಂಭಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಅವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ಘಟಕಕ್ಕೆ ಕಾಯಂ ನಿವೇಶನ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಕೆಲಸ ಮಾಡಲಾಗುತ್ತಿದೆ. ಕನಿಷ್ಠ 10,000 ಸದಸ್ಯರನ್ನು ನೋಂದಾಯಿಸುವುದು ಮತ್ತು ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡಲಾಗುತ್ತದೆ. ಪ್ರತಿಸ್ಪರ್ಧಿಯಾಗಿ ಪರಾಭವಗೊಂಡ ಗೆಡ್ಡೆಹಳ್ಳಿ ಚೇತನ್ ಅವರ ಸಹಕಾರ ಪಡೆದು ಸಮಾಜ ಕಟ್ಟಲು ಪ್ರಯತ್ನ ನಡೆಸಲಾಗುತ್ತದೆ. ಪ್ರತಿ ವರ್ಷ ವಿಶ್ವಗುರು ಬಸವಣ್ಣನವರು ಮತ್ತು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಸಲಾಗುತ್ತದೆ ಎಂದು ಹೇಳಿದರು. ವೀರಶೈವ ಲಿಂಗಾಯತ ಮಹಾಸಭಾದ ಇಂದಿನ ಚುನಾವಣೆಯಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರ ಸಹಕಾರದಿಂದ ಸುಮಾರು 225 ಮತಗಳ ಅಂತರದಲ್ಲಿ ನಾನು ಗೆದ್ದಿದ್ದೇನೆ. ತುಂಬ ಖುಷಿಯಾಗಿದೆ. ನಾನು ಧನ್ಯವಾದಗಳನ್ನು ಮುಂದಿನ ದಿನಗಳಲ್ಲಿ ಚೇತನ್ ಜೊತೆ ಸೇರಿಸ್ಕೊಂಡು ಎಲ್ಲ ಯುವಕರನ್ನ ಒಗ್ಗೂಡಿಸಿ ಈ ಒಂದು ಸಮಾಜದ ಬೆಳವಣಿಗೆಗೆ ನಾವೆಲ್ಲ ದುಡಿತೀವಿ. ಮುಂದಿನ ದಿನಗಳಲ್ಲಿ ಸಮಾಜವನ್ನು ಗಟ್ಟಿಯಾಗಿ ನಮ್ಮ ತಾಲೂಕಿನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಸದಸ್ಯರನ್ನು ಮಾಡೋದ್ರ ಮೂಲಕ ಸಮಾಜನ ಗಟ್ಟಿಗೊಳಿಸಿ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಶ್ರಮಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಎಲ್ಲರ ಸಹಕಾರ ಜೊತೆಗೆ ಏನು ನಮ್ಮ ವೀರಶೈವ ಕಟ್ಟಡ ನಿಂತಿದೆ ಅವರ ಅಭಿವೃದ್ಧಿ ಆಗಬೇಕಾಗಿದೆ. ಇನ್ನೂ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಇದ್ದೇನೆ. ಎಲ್ಲರ ಸಹಕಾರದಿಂದ ಆ ನಿಟ್ಟಿನಲ್ಲಿ ನಾನು ಎಲ್ಲರನ್ನು ಸಹಕಾರ ತಂದುಕೊಂಡು ನಮ್ಮ ವೀರಶೈವ ಸಮಾಜದ ಅಭಿವೃದ್ಧಿಗಾಗಿ ದುಡಿತೀನಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರು. ಗ್ಯಾಸ್ ಸೋರಿಕೆಯಾಗಿ ಅಡುಗೆ ಸಿಲಿಂಡರ್ ಸ್ಫೋಟ, ಮನೆಯಲ್ಲಿದ್ದ ದಂಪತಿಗೆ ಸುಟ್ಟ ಗಾಯ. ಹಾಸನ ತಾಲೂಕಿನ ಕಬ್ಬತ್ತಿ ಗ್ರಾಮದಲ್ಲಿ ಘಟನೆ. ಪ್ರಸ್ತುತದಲ್ಲಿ ಹೆಣ್ಣು ಎಂದರೆ ಅವರೇ ಎಲ್ಲ ಸಬಲೆ, ಹೆಣ್ಣಿನ ಛಾಯೆ ಇಲ್ಲದೆ ಹೋದರೆ ಆ ಸಂಸಾರವೇ ಅಗೋಚರ. ಮಾಜಿ ಶಾಸಕ ಎಂಪಿ ಲಕ್ಷ್ಮೀನಾರಾಯಣ್ ಹೇಳಿಕೆ. ಯಗಚಿ ಜಲಾಶಯ ಭರ್ತಿಯಾದ ಹಿನ್ನೆಲೆ ಶಾಸಕ ಎಚ್.ಕೆ. ಸುರೇಶ್ ಜಲಾಶಯ ಪೂಜೆ ಸಲ್ಲಿಕೆ. ಮತ್ತು ನಗರಸಭೆಯಿಂದ ಕಟ್ಟಡಕೆರೆ ಮಾರುಕಟ್ಟೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.